ಪಕ್ಷಗಳು ಮತ್ತು ಅಭಿಮಾನಿಗಳ ಸಭೆ ಕರೆದಿದ್ದೆ. ರಾಜಕಾರಣದಲ್ಲಿ ಅನೇಕ ಹೊಡೆತಕ್ಕೆ ನಾನು ಸಿಲುಕಿದ್ದೇನೆ. ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂಥ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ. ಯಾವ ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಈ ನನ್ನ ಜೀವನವನ್ನೇ ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನಡ್ಕೊಂಡಂಥ ರೀತಿ, ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ, ಆ ನೋವನ್ನು ಸರಿಪಡಿಸ್ಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿದೆ. ಕೇವಲ 2 ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಇದೆ. ಮುಖಂಡರು ಇವತ್ತು ಬಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಾವು ನೋಡಿದ್ರು. ಅನೇಕ ಮುಖಂಡರು, ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ, ಅಂದರೆ ಸಭೆಯಲ್ಲಿರ್ತಕ್ಕಂಥ 100% ಜನರಲ್ಲಿ 90% ಜನ ನೀವು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧ ಎನ್ನುವಂಥ ಮಾತನ್ನು ಹೇಳಿದ್ರು. ಇನ್ನು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ 100% ಇರ್ತಕ್ಕಂಥ ಜನರಲ್ಲಿ 20% ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರಬೇಕು ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕಾದಾಗ ಅಲ್ಲಿಯೂ ಕೂಡ 100%ದಲ್ಲಿ 60% ಜನ ಕಾಂಗ್ರೆಸ್ಗೆ ಹೋಗ್ಬೇಕಂತ ಮಾತಾಡಿದ್ರು. ಒಟ್ಟಾರೆ 80% ಜನ ನೀವು ತೊಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧ ಇದ್ದೇನೆ ಅಂತ ಮಾತಾಡಿ ಹೇಳಿ ನನ್ನ ಮೇಲೆ ಏನು ವಜ್ಜೆ ಹಾಕಿದ್ದಾರೆ. ಆ ವಜ್ಜೆಯನ್ನು ಹೊಂದ್ಕೊಂಡು ಶೀಘ್ರದಲ್ಲಿ ನಾನು ನಮ್ಮ ಅನೇಕ ದಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ. ನೀವು ಅವರೇ ತೀರ್ಮಾನ ತೊಗೊಬಿಡ್ರಿ, ನಮಗೂ ನೋವಾಗಿದೆ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಾವು ನೀವು ಕೂಡ ಇಲ್ಲೇ ಬಗೆಹರಿಸ್ಲಿಕ್ಕೆ ಸರಿಪಡ್ಲಿಕ್ಕೆ ಆಗ್ತಾ ಸರಿಪಡಿಸೋಣ, ಇಲ್ಲ ಹೋಗೋದು ಅನಿವಾರ್ಯದ ಅಂದರೆ ಒಬ್ಬರೇ ಹೋಗ್ಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಹಾಕ್ತಾರೆ. ಹೀಗಾಗಿ ನಾನು ನಾಳೆ ರಾಮನವಮಿ, ಹೀಗಾಗಿ ನಾನು 2-3 ದಿವಸದಲ್ಲಿ ಅಂದರೆ 19 ತಾರೀಕು ಒಳಗಡೆ ರಾಜಕೀಯ ತೀರ್ಮಾನ ತೊಗೋಬೇಕಾಗ್ತದೆ. ಯಾವ ಪಕ್ಷದಲ್ಲಿ ನಾವು ಇರಬೇಕು, ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ, ನಮ್ಮ ಕಾರ್ಯಕರ್ತರ ವಿಶ್ವಾಸ ತೊಗೊಂಡು ಹೋಗ್ತಾರೆ, ಅವರಿಗೂ ಸ್ಥಾನಮಾನ ಕೊಡ್ತಾರೆ, ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ 19ನೇ ತಾರೀಕು ಒಳಗಡೆ ನಾನು ಒಂದು ರಾಜಕೀಯ ತೀರ್ಮಾನ ತಿಳ್ಕೊತಾ ಇದ್ದೀನಿ. ಆ ತೀರ್ಮಾನ ತೊಗೊಂಡ ಮೇಲೆ ನಿಮ್ಮ ಸುದ್ದಿ ಮಾಧ್ಯಮ ಮಿತ್ರರಿಗೆ ಕರೆದು ಇವತ್ತು ಇದೇ ಯಾಕೆ ತೀರ್ಮಾನ ತೊಗೊಂಡೆ, ಇದೇ ತೀರ್ಮಾನ ನಾ ಯಾಕೆ ಬದ್ಧನಾದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀನಿ. ಈ ಬೆಳವಣಿಗೆ ನಂತರ ಬಿಜೆಪಿ ಮುಖಂಡರು ನಿಮ್ಮ ಜೊತೆ ಏನಾದರೂ ಮಾತುಕತೆ ನಡೆಸ್ಯಾರ ಸರ್? ಬಿಜೆಪಿ ಲೀಡರ್ಸ್ ಏನಾದರೂ ಮಾತಾಡಿದ್ದಾರೆ ಸರ್? ಯಾರಿಲ್ಲ, ಒಬ್ಬರೇ ಯಡಿಯೂರಪ್ಪರು ಹೇಳೋದಲ್ಲ, ಯಡಿಯೂರಪ್ಪಜಿ ಒಬ್ಬರೇ ನನಗೆ ಮಾತಾಡಿದ್ದು. ಅನ್ಯಾಯ ಆಗಿದೆ ಅವ್ರಲಿಂದ, ಅವ್ರ ಮಗಲಿಂದ. ಯಾಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ನಿತಿನ್ ಗೊತ್ತೇ ಇರುತ್ತೆ, ಯಾವ ಕಾರಣಕ್ಕೆ ಹೋಗಬಾರ್ದು. ಯಾಕೆ ರಾಜಕೀಯ ಸಂಬಂಧಗಳಿದ್ರೆ ನಾನು ಕ್ಷಮಿಸ್ತಿದ್ದೆ. ಅವನಿಗೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸ್ಯನೇ ಯಾವ ರೀತಿ ತಾಯಿ ಗಾಂಧಾರ್ಯ ದುರ್ಯೋಧನ ಕೆಟ್ಟನ ಅಂತ ಹೇಳಿದ್ರು ಕೂಡ ಪುತ್ರ ಅವನಿಗೆ ಶಕ್ತಿ ಕೊಡಬೇಕನ್ನೋಂಥ ಉದ್ದೇಶದಿಂದ ಏನು ಆಕಿ ತನ್ನ ಕಣ್ಣು ದೃಷ್ಟಿಯನ್ನು ಅವ್ರನ್ನ ಬಿಟ್ಟು ವಜ್ರ ಸರಿ ಮಾಡ್ತಾಳೆ. ನಮ್ಮ ತಮ್ಮನ ಕೆಲವು ನಡವಳಿಕೆ ಚೆನ್ನಾಗಿಲ್ಲ ಅಂದರೂ ಕೂಡ ಸುಧಾರಿಸ್ತೇವೆ, ನಾವು ಇರ್ತೇವೆ, ಅವನಿಗೆ ಮಾರ್ಗದರ್ಶನ ಮಾಡ್ತೇವೆ ಅಂತ ತಿಳ್ಕೊಂಡು ಇಡೀ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ನಿಖಿಲ್ ಗೊತ್ತಿದ್ದಾರೆ ಅಂತ ಇಡೀ ತಾಲೂಕಿನಲ್ಲಿ ಹೇಳಿದ್ದು. ನೀವು ನೋಡಿದ್ರೆ ಈಗ ಬಹಿರಂಗ ಹೇಳಿದ್ದು. ಆದರೂ ಕೂಡ ಅವನಲ್ಲಿ ಕೆಟ್ಟ ಬುದ್ಧಿ, ಅವನಲ್ಲಿ ತಾಳ್ಮೆ ಇಲ್ಲ. ಇದು ನನ್ನ ಕೊನೆಯ ಎಲೆಕ್ಷನ್ ಇತ್ತು. ಈ ಕೊನೆಯ ಎಲೆಕ್ಷನ್ನ ಗೆಲ್ತಕ್ಕಂಥ ಅವಕಾಶ ಇತ್ತು. ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮ್ಗೆ ಸೋಲಿಸಿದಲ್ಲದೆ ಪಕ್ಷ ಇವತ್ತು ಅವನಿಗೆ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಈ ಪಾರ್ಟಿ ಸಸ್ಪೆಂಡ್ ಮಾಡಿದವರು ಈ ಪಾರ್ಟಿ ಡಿಸಿಪ್ಲಿನ್ ನಂಗೆ ಅರ್ಥ ಆಗ್ತಾ ಇದೆ. ರಿವೋಕ್ ಮಾಡಬೇಕು, ರಿವೋಕ್ ಮಾಡಿ ನಮಗೆಲ್ಲ ಕರಿಬೇಕು, ಮುಖಂಡರು ಕರಿಬೇಕು.
ಇಲ್ರಿ ಅನಿವಾರ್ಯತೆ ನಾವು ಹೋಗ್ಬೇಕಾಗ್ತದೆ. ದೇಶದ ಚುನಾವಣೆ, ಮೋದಿಗೆ ನಾವು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಇವೆಲ್ಲ ದೊಡ್ಡ ಮನಸ್ಸು ಮಾಡಿ ಅಂತ ಹೇಳ್ತಕ್ಕಂಥ ಸೌಜನ್ಯ ಆದ್ರೂ ಬೇಕು. ಯಾವ ಸೌಜನ್ಯ ಇಲ್ಲ. ಇವತ್ತು ವಿನಾಕಾರಣ ನೋಡಿ ನಾನು ಹೇಳ್ತಾನೆ ಬಂದೀನಿ, ಇದು ನಾವು ಭಾಳ ಕೆಟ್ಟ ಕೆಲಸ ಮಾಡಿದ್ದಾನೆ, ನಮ್ಮ ಕುಟುಂಬ ಹೊಡೆದಿದ್ದಾನೆ. ರಾಜ್ಯಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಕ್ಕಂಥ ಗುತ್ತೇದಾರ ಕುಟುಂಬ. ತಂದೆಯವರ ಹೆಸರು ನಾನು ಭಾಳ ಎತ್ತರಕ್ಕೆ ಹೋಗಿದ್ದೆ. ಎಲ್ಲಿಯೂ ಕೂಡ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ. ವೈಟ್ ಪೇಪರ್ ಇದ್ದಂಥ ನಮ್ಮ ಕುಟುಂಬ, ಈ ಕುಟುಂಬವನ್ನು ಇವತ್ತು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮೆಲ್ಲ ಕೆಲವು ಅಣ್ಣತಮ್ಮರಿಗೆ ತೊಗೊಂಡು ತಂದೆಯವ್ರಿಗೆ ತೊಗೊಂಡು ನನ್ನ ವಿರುದ್ಧ ಚುನಾವಣೆಯಲ್ಲಿ ಪ್ರತಿಸ್ಪರ್ಧೆ ಮಾಡೋದಲ್ಲದೆ ನಾನಾ ರೀತಿಯ ಸಿಂಗಲ್ ವರ್ಡ್ನಲ್ಲಿ ಮಾತನಾಡಿದ್ದು ಭಾಳ ನೋವಾಗಿದೆ. ಅದಕ್ಕೆ ನನ್ನ ಒಂದೇ ಉದ್ದೇಶ ಇತ್ತು, ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಂತದ. ಹಿಂದಿನ ಗೆಲ್ಸಿನಿ, ಏನು ಗೆಲ್ಲಿಸ್ತೀನಿ. ಯಾವ ಕಾರಣ ಕೂಡ ನಿತಿನ್ ಗುತ್ತೇದಾರಿಗೆ ಭಾರತೀಯ ಜನತಾ ಪಾರ್ಟಿ ಹೋಗಬಾರ್ದು. ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀನಿ. ನಾನು ಜವಾಬ್ದಾರಿ 40,000 ಅಫಜಲ್ಪುರ ತಾಲೂಕು ಲೀಡ್ ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಕಡೆಗಳ ತಾಲೂಕದಲ್ಲಿ ಹೋಗಿ ನಾನು ಪ್ರಚಾರ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇದು ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂಥ ರೀತಿ, ವಿಜೇಂದ್ರ ಸಿ ಟಿ ರವಿ ಮತ್ತೇನು ಇವತ್ತು ಪಕ್ಷ ಹಾಳು ಮಾಡ್ತಾ ಇದ್ದಾರೆ, ಒಳ್ಳೆ ಬೆಳವಣಿಗೆಲ್ಲ. ಅಲ್ಲಿ ಶೋಭಾ ಕರಂದ್ಸಾಗ ಅಲ್ಲಿದ್ದರು, ಓಡಿಸಿದ್ರು ಹೋಗ್ಬೇಕಂತ. ಈಶ್ವರಪ್ಪಗೆ ಟಿಕೆಟ್ ಕೊಡ್ತೀವಿ ಹಾವೇರಿ ಅಂತ ಹೇಳ್ಕೊಂಡು ಅನ್ಯಾಯ ಮಾಡಿದ್ರು. ಅಮಿತ್ ಶಾ ಕೂಡ ಕಾಂಪ್ರಮೈಸ್ ಡೆಲ್ಲಿ ಕಳಿಸಿ ಮಾತನಾಡಿದ್ರೆ ಕಳಿಸ್ತಾರೆ. ಹಿಂದುಳಿದವರಿಗೆ ಒಂದು ರೀತಿ ಅವಮಾನ ಆಗ್ತಾ ಇದೆ. ಮತ್ತು ಗರಡಿ ಸಂಗಡ ಅವು ಪಾಪ ಸೌಜನ್ಯ ವ್ಯಕ್ತಿ, ವಿನಾಕಾರಣ ಅವನಿಗೆ ಟಿಕೆಟ್ ಕೊಡಲಿಲ್ಲ. ಪಾಪ MLA ಟಿಕೆಟ್ ಕೇಳಿದ್ರು MP ಇದ್ದಾಗ. ಅವಾಗ MLA ಕೊಟ್ಟಿದ್ರೆ MLA ಬರ್ತಿತ್ತು. MP ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅವ್ರು ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ಅವ್ರು ಬೇಡ. ಹಿಂಗೆ ಆಗ್ತದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ನೋವು ಆಗ್ತದೆ, ಅವ್ರಿಗೆ ಯಾವ್ದು ಸರಿ ಅನಿಸ್ತದೆ ಹೋದ್ರೆ ಅವ್ರಿಗೆ ಸ್ವತಂತ್ರ ಇದೆ. ಆದರೂ ನಾವು ಕಡೆ ಸ್ನೇಹಿತರಿದ್ದೀವಿ, ಮಾತಾಡ್ತೀವಿ. ಒಮ್ಮೆ ಆದರೂ ನಿರ್ಧಾರ ತೊಗೋದು ಬೇಡ, ಏನೇ ತೊಗೊಂಡು ಒಟ್ಟಾರೆ ತೊಗೊಂಬಂತ ಹೇಳ್ತೀವಿ. ಈಗ ಅನೇಕ ಯಾರು ಮನವೊಲಿಸ್ಬೇಕು? BSY ವಿಜೇಂದ್ರದು ಮುಗಿದು ಹೋಗ್ಯದ ಅಧ್ಯಾಯ. ಅವರಿಂದ ಅನ್ಯಾಯ ಆದಾಗ ಮನವೊಲಿಸೋ ಪ್ರಶ್ನೆಯಲ್ಲಿ ಬರ್ತದೆ. ಮನಸ್ಸಬೇಕಾದ್ರೆ ಮ್ಯಾಲೆ ಬರಬೇಕು. ಮ್ಯಾಲೆ ಇರ್ತಕ್ಕಂಥ ನಂಬರ್ 1 ನಂಬರ್ 2 ಇದ್ದಾರೆ. ಅವ್ರ ಪಾರ್ಟಿ ಅವ್ರಲಿಂದ ಭಾರತೀಯ ಜನತಾ ಪಾರ್ಟಿ ಇದೆ. BSY ವಿಜೇಂದ್ರಲಿಂದ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಇಡೀ ದೇಶದಾಗ ಎಷ್ಟೊಂದು ಸೀಟ್ ಬರಬೇಕಾದ್ರೆ ಬಿಕಾಸ್ ಆಫ್ ಮೋದಿ. ಆದ್ರೆ ಮೋದಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಿ ಹೋದಲ್ಲಿ ಇವತ್ತು ಜನ ಮೋದಿ 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 ಅಂತ ಯಾಕೆ ಕೇಳ್ತಾರೆ? ಇಲ್ಲಿ BJP ಅಂತಾರೆ. ಎಲ್ಲಿ ಹೋದಲ್ಲಿ ಮೋದಿ ಯಾಕಂತಾರೆ? ಮೋದಿ ಅಭಿಮಾನಿಗಳು. ದೇಶ ಕಂಡಂಥ ಅಪರೂಪ ನಾಯಕ, ವಿಶ್ವದ ನಾಯಕ ಅಂತ ನಾಯಕತ್ವದಲ್ಲಿ ಇವತ್ತು ಪಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಇಂಥವು ಲ್ಯಾಪ್ಸಸ್ಗಳು ಆಗದ ಹಾಗೆ ನಮ್ಮನ್ನೆಲ್ಲ ವಿಶ್ವಾಸದಿಂದ ತಗೊಂಡು ಹೋಗ್ತಕ್ಕಂಥ ಕರ್ತವ್ಯ ಇರ್ತದೆ. ಸರ್, ಈಗ ಇಲ್ಲಿ ಏನಾಗ್ತಾ ಇದೆ, ನಮ್ಮದೇ ಸರ್ವಾಧಿಕಾರ. ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಫಿನಿಶ್ ಮಾಡೋದು, ಯಾರ್ಯಾರು ಪ್ರಭಾವಿಯಾಗಿದ್ದಾರೆ, ಬಲಿಷ್ಠಿದ್ದಾರೆ, ಅವ್ರಿಗೆ ಮುಗ್ತಕ್ಕಂಥ ಕುತಂತ್ರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಅಲ್ಲ ಸರ್, ಈಗ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಾಗ ನೀವು ಮಾತಾಡಲಿಲ್ಲ, ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಮಿಸ್ ಆದಾಗ ನೀವು ಮಾತಾಡಲಿಲ್ಲ, ನಿಮಗೆ ನೋವಾದಾಗ ಮಾತ್ರ ನೀವು ಮಾತಾಡ್ತೀರಿ. ಹಂಗಾಗಿ ಒಬ್ಬರೊಬ್ಬರು ಹೊಡಿತಿದ್ದಾರೆ ಅವರು. ಅದೇ ಈಶ್ವರಪ್ಪಗೆ ನಾನು ಸ್ವತಃ ಫೋನ್ ಮಾಡಿದ್ದೀನಿ. ಈಶ್ವರಪ್ಪ ಅನ್ಯಾಯ ಆಗಿದ ಬಗ್ಗೆ ಯಡಿಯೂರಪ್ಪರು ಮಾತಾಡಿದ್ದೀನಿ. ಎಲ್ಲ ಅವರು ಬೇರೆ ನೆಪ ಹೇಳಿದ್ರು. ನನಗೆ ಗೊತ್ತು ಇವರೇ ಮೇನು. ಸೊ ಮಾತಾಡಿದ್ದೀವಿ. ಸೌದಿನೂ ಕೂಡ BJP ಬಿಟ್ಟು ಹೋಗಳಿಗೆ ಅವ್ರಿಗೂ ಮಾತಾಡಿದ್ದೀವಿ. ತಪ್ಪು ಮಾಡೋ ಜನ ಹೋಗಬೇಡ ಅಂತ ಹೇಳಿದೆ. ಅವರು ಅವ್ರದ್ದೇ ಆದಂಥ ಫಿಲಿಮ್ ಮಾಡಿದ್ದಾರೆ. ಆದರೂ ನಾನು ಯಾಕೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಕಾಸ್ ಆಫ್ ಮೋದಿ ಮುಂದೆ ಸರಿಪಡಿಸ್ಬೋದು, ಇದೆಲ್ಲ ವಾತಾವರಣ ಸರಿಪಡ್ತಂತ ತಿಳ್ಕೊಂಡು ನಾ ಇದ್ದೇನೆ. ಆದರೆ ಅವರಿಗೆ ಅಲ್ಲಿ ಟೈಮ್ ಇಲ್ಲ. ಈ ಕರ್ನಾಟಕ ರಾಜ್ಯ ನೋಡ್ಲಿಕ್ಕೆ 136 ಸೀಟ್ ಬಂದು ಗ್ಯಾರಂಟಿಲಿಂದ ಬಂದಿಲ್ಲ. ಭಾಳ ಜನ ತಪ್ಪು ತಿಳ್ಕೋತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಲಿಂದ 136 ಬಂದಿಲ್ಲ. ಹಿಂದಿನ ನಮ್ಮ ಆಡಳಿತ ಏನಿತ್ತು ಭಾರತೀಯ ಜನತಾ ಪಾರ್ಟಿ, ಆ ಆಡಳಿತದ ವೈಫಲ್ಯ, ಕರಪ್ಷನ್, ಆ ಭ್ರಷ್ಟಾಚಾರ ಇವತ್ತು ನಾವು ಮಾತಾಡಿದ್ರೆ ಆಗ್ತದೆ. ಬಿಟ್ಟು ಮಾತಾಡ್ತೀರಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಮಾತುಗಳು, ಪಾರ್ಟಿಯಲ್ಲಿ ಆದಂಥ ಮಾತುಗಳು ಯಾರು ಮುಂದೆ ಹೇಳಬೇಕು? PL ಸಂತೋಷ ಗಮನಿಸ್ತೀವಿ, अरुण सिंह गमनಕ್ಕೆ ಯಾರು ಉಸ್ತುವಾರಿ ये सब चल रहा है. अच्छा नहीं, आगे बहुत मुश्किल में पड़ जाता है. ಹೊಸಪೇಟದ ನಮ್ಮ ರಾಷ್ಟ್ರ ಮಟ್ಟದ ಸಮಾಜದಾಗ ಹೇಳಿದ್ರು, ಅಮಿತ್ ಶಾನು ಬಂದಿರಲಿಲ್ಲ. ಆಮೇಲೆ ಗಮನಕ್ಕೆ ಹೇಳಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಇದು ಹೇಳಿದ್ದೀನಿ, ಇಲ್ಲಿ ಸಂತೋಷ ಗಮನ ಕೂಡ ತಂದಿದ್ದೀನಿ. ಬೇಕಾದ್ರೆ ಯಾವಾಗ ಬಂದಾಗ ಕೇಳಿ ರೈತರು. ಆದರೂ ಕೂಡ ಸರಿಪಡಿಸಲಿಲ್ಲ. ಎಲ್ಲೋ ಇವರಿಗೆ ಒಂದು ಭಾರತೀಯ ಜನತಾ ಪಾರ್ಟಿ ಪೂರ್ತಿ BJP ಪಾರ್ಟಿ ಅವರಿಗೆ ಒತ್ತಿಯಾಳ ಇಟ್ಟಂಗೆ ಕಾಣೋದು ಅಪ್ಪ ಮಗನಿಗೆ. ಆದರೆ ಸಿ ಟಿ ರವಿ ಒಬ್ಬ ಸೇರಿ ಸಿ ಟಿ ರವಿ ಅವರೆಲ್ಲ ಬಂದು
ಅದೇನು ಪಾರ್ಟಿ ಹಾಳು ಮಾಡ್ತಾ ಇದ್ದಾರೆ ನನಗೆ ಅನಿಸ್ತಾ ಇದೆ ಇದೇ ಒಂದು ವಾತಾವರಣ ಮುಂದುವರೆದ್ರೆ ಇನ್ನೊಂದು ಧೂಳಿಪಟ ಆಗ್ತದೆ. ಕಾಂಗ್ರೆಸ್ ನಾಯಕರು ಯಾರು ಸ್ವಲ್ಪ ತಿರ್ಲಿ. ಡಿ ಕೆ ಶಿವಕುಮಾರ್ ಮನೆಗೆ ನಾನು ನನ್ನ ಮಗ ಅನೇಕ ಅವರ ವೈಯಕ್ತಿಕ ಕೆಲಸಗಳಿಂದ ಹೋದಾಗ ಹೇಳಿದ ಭಾಷಣದಲ್ಲಿ ಹೇಳಿದ್ದೀನಿ ಇವಾಗ ನೀವು ಬರಬೇಕು ಬರಬೇಕಿಲ್ಲ ಅಣ್ಣ ನೀವು ಬರಬೇಕಿಲ್ಲ